ಹೇಳ್ತೀನಿ, ದಯಮಾಡಿ ಕೇಳಿಸ್ಕೊಳ್ಳಿ. ಇವತ್ತು ಅಪ್ಪನ ಕಂಡ್ರೆ ಮಕ್ಳಿಗೆ ಆಗ್ತಾ ಇಲ್ಲ, ಮಕ್ಳು ಕಂಡ್ರೆ ಅಪ್ಪನಿಗೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಹೆಂಡತಿ ಕಂಡ್ರೆ ಮಕ್ಳಿಗೆ ಆಗೋದಿಲ್ಲ, ಮಕ್ಳು ಕಂಡ್ರೆ ಗಂಡನಿಗೆ ಆಗೋದಿಲ್ಲ, ಊರವ್ರು ಕಂಡ್ರೆ ಇವ್ರಿಗೆ ಯಾರನ್ನೂ ಆಗೋದೇ ಇಲ್ಲ. ಅದರಲ್ಲೂ ಅತ್ತೆ ಸೊಸೆ ಜಗಳ ನೋಡಬೇಕು. ಯಾವ ಮನೆಯಲ್ಲಾರು ತಪ್ಪದ್ದೇ ಇಲ್ಲ. ನೆಮ್ಮದಿಯಾಗಿರೋ ಮನೆ ಯಾವ್ದಿದ್ದು? ಯಾವುದೂ ಇಲ್ಲ. ಈ ಕೋಳ್ಮಾರನ ಕುಪ್ಪೆಲೇನೋ ನೆಮ್ಮದಿಯಾಗಿರ್ಬೋದೇನಪ್ಪ ಅತ್ತೆ ಸೊಸೆಯರು. ನಮ್ಮ ಕಡೆ ಅಂತೂ ಯಾರೂ ನೆಮ್ಮದಿಯಾಗಿಲ್ಲ ಕಣವ. ಮೊನ್ನೆ ಮೈಸೂರು ಹತ್ರ ಒಂಟಿಕೊಪ್ಪಲಲ್ಲಿ ಪ್ರೋಗ್ರಾಮ್ ಮಾಡ್ತಿದ್ದೆ, ಮಳೆ ಅನಿತಿತ್ತು. ಹಿಂಗೆ ಸಾಮಿಯನ್ನ ಹಾಕಿದ್ರು, ಹರಿಕತೆ ಮಾಡ್ತಾ ಇದ್ದೆ. 12 ಗಂಟೆ ರಾತ್ರಿ ಒಂದು ಅಜ್ಜಿ ನಮ್ಮ ಅವ್ನಂಗೆ ರೇಷ್ಮೆ ಸೀರೆ ಉಟ್ಕೊಂಡು ಬಂದ್ಲು. ಜೊತೆಲಿ ನಮ್ಮ ಈ ಜಯಶ್ರೀ ಹಂಗೆ ಒಬ್ಳು ಒಂದು ಹುಡುಗಿ ಅಮ್ಮನ ಕರ್ಕೊಬಂದ್ಲು. ಆ ಜಯಶ್ರೀ ಒಳ್ಳೆ ಚೂಡಿದಾರ ಹಾಕೊಂಡು ಬಂದ್ಲು. ಅವಮ್ಮ ಕುರ್ಚಿ ಮೇಲೆ ಕೂತ್ಕೊತಾ ಇದ್ಲು. ಈ ಜಯಶ್ರೀ ಏನು ಮಾಡಿದ್ಲು, ಕೂತ್ಕೋಬೇಡ ಸುಮ್ಮನಿರು, ಕುರ್ಚಿ ಕೊಳೆಯಾಗದೆ ಅಂದ್ಬಿಟ್ಟು ತನ್ನ ವೇಲ್ ತೆಗೆದು ಆ ಕುರ್ಚಿಯೆಲ್ಲ ಒರೆಸಿ ಆಮೇಲೆ ಅಮ್ಮನ ಕುಂಡ್ರಿಸಿದ್ಲು. ನಾನು ಹರಿಕತೆ ನಿಲ್ಲಿಸ್ಬಿಟ್ಟು ಕೇಳಿದೆ, ಅವ್ವ ಏನಾಗಬೇಕು ನಿನ್ನ ಮಗಳೇನವ ಅಂದೆ. ಅವಮ್ಮಂದು ಇಲ್ಲಕ್ಕಂದ ದಾಸಪ್ಪ ನನ್ನ ಸೊಸೆ ಅಂದ್ಲು. ಅವ್ವ ಯಾವ ದೇವ್ರಿಗೆ ಹೆಚ್ಚಾಗಿ ಹೂವು ಹಾಕಿದ್ದು ತಾಯಿ, ಈ ಕಲಿಯುಗದಲ್ಲಿ ಇಂಥ ಸೊಸೆ ಸಿಕ್ಕೊಳ್ಳಲ್ಲವ. ಕುರ್ಚಿ ಕೊಳೆಯಾಗದೆ ಅಂದ್ಬಿಟ್ಟು ಸೀರೆ ಕೊಳೆಯಾಗ್ತದೆ ಅಂತ ನಿನ್ನ ಅವನು ವೇಲ್ ತೆಗೆದು ಒರೆಸ್ಬಿಟ್ಟು ಕುಂಡ್ರಿಸವಳಲ್ಲ, ಎಂಥ ಪ್ರೀತಿ ಅವ್ವ ಅಂದಿ. ಅದಕ್ಕೆ ಅವಮ್ಮ ಏನನ್ಬೇಕು, ಪುಡ್ಸಮ್ಮಣ್ಣ ಬಾಯಿ ಮುಚ್ಕೊಂಡು ಕತೆ ಮಾಡ್ಬಿಟ್ಟು ಸುಮ್ಮನೆ ದುಡ್ಡು ಇಸ್ಕೊ ಅಟ್ಕೋಗು ನೀನು ಅಂದು. ಯಾಕಮ್ಮ ಅಂದೆ. ಅವಳೇನು ನನ್ನ ಮೇಲೆ ಪ್ರೀತಿಗೆ ಒರೆಸಿದಾಳ, ಅವಳು ಮರ್ತ್ಕೊಂಡು ಅವಳು ಸೀರೆ ಉಟ್ಕೊಂಡ್ಬಂದ್ಬಿಟ್ಟಿನ ಕಣಪ್ಪ, ಕೊಳೆ ಐತಿ ಅಂತ ಒರೆಸ್ಬಿಟ್ಕೊಂಡ್ರು ಸವಳೆ ಅಂತ. ಎಂಥ ಪ್ರೀತಿಯಪ್ಪ. ಇವತ್ತು ಇಂಥ ಪ್ರೀತಿಗಳವೆ. ಆದರೆ ನೋಡಿ, ಒಬ್ಬ ದಾರ್ಶನಿಕರು, ಒಬ್ಬ ಸನ್ಯಾಸಿಗಳು ಹೇಳ್ತಾ ಇದ್ರು ಒಂದು ಕಥೆಯನ್ನು. ದ್ವೇಷದಿಂದ ಏನು ಲಾಭ ಆಗಿದೆ ಹೇಳಿ ಜಗತ್ತಿನಲ್ಲಿ? ಜಗಳಾಡೋದ್ರಿಂದ ಏನು ಲಾಭ ಆಗಿದೆ? ಮಹಾಭಾರತದಲ್ಲಿ ಈಗ ಕಥೆಯನ್ನು ಕೇಳ್ತಾ ಇದ್ದೀರಲ್ವಾ, ಅವರು ಕೊಡಬೇಕಾದಂಥ ಅರ್ಧ ರಾಜ್ಯವನ್ನು ಕೊಟ್ಟುಬಿಟ್ಟು ಕೃಷ್ಣನ ಮಾತು ಕೇಳಿದರೆ ಏನಾಗ್ತಿತ್ತು? ಕೌರವರು 100 ಜನ ಉಳ್ಕೊತಾ ಇದ್ರು ಅಲ್ವಾ, ರಕ್ತಪಾತ ಆಗ್ತಿರ್ಲಿಲ್ಲ. ಇಲ್ಲಿ ದ್ವೇಷದ ಅಹಂಕಾರ ಪೂರಿತರಾಗಿ ಅವರು ಅಹಂಕಾರವನ್ನೇ ದ್ವೇಷ ಮಾಡ್ಕೊಂಡು ಬಂದ ಕೊನೆಗೆ 101 ಜನ ಕೌರವರು ನಾಶವಾಗಿ ಹೋದರು. ಈಗಲೂ ಕೂಡ ಅಷ್ಟೇ, ಒಬ್ಬ ಸೊಸೆ ಅತ್ತೆ ಜೊತೆಲಿ ದಿನಾ ಜಗಳಾಡೋಳಂತೆ. ದಿನ ಬಾಗ್ಲಲ್ಲಿ ಕೂತ್ಕೊಳ್ಬಂಗಿಲ್ಲ. ಆಳು ಮನೆಯದ ನಾಯೇ ಅನ್ನೋಳು. ಅವ್ರ ಅತ್ತೆ ಬೈತಿರ್ನಿಲ್ಲ, ನಾಯಿ ಬೈಯಳು. ಅಪ್ಪ 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 ಊರ್ ನಾಯಿಗೆಲ್ಲ ಸಹ ಬತ್ತೋಕಂತಾಯಿ, ನಮ್ಮಟ್ಟಿ ಮುದ್ನಾಯಿಗೆ ಸಹ ಬರ್ಲಿಲ್ವಲ್ಲಮೇ. ನಾನು ಬೇಸಿ ಹಾಕ್ತೀನಿ, ಎಲ್ಲರ ದೇವಸ್ಥಾನ ಹೋಗಿ ಮಲಗಿದ್ ಬಂದರೆ ಆಯ್ತದೆ. ನಾನು ಗಂಡನಿಗೆ ಹೇಳ್ತೀನಿ, ಹೋಗಿ ತಗೊಂಡೋಗಿ ಗದೆ ಬಿಟ್ಬಿಡು, ಅವ್ರ ಮಗಳ ಮನೆಗೆ ಬಿಟ್ಬಿಡು ಅಂತ ಹೇಳ್ತೀನಿ. ಕೇಳೋಲ್ಲ, ಮನೆ ಬಾಗ್ಲೆಲ್ಲ ಕೂತ್ಕೊ ಇರ್ತದೆ. ನನ್ನ ಮಗನ ಇದನ್ನ ನಾಯಿ. ಸೊಸೆ ಬೈತಾ ಇರೋದು ಅತ್ತೆ ಗೊತ್ತಾಗೋಯ್ತೆ, ಮುಂಡೆ ನಾಯಿನೆಲ್ಲ ಬೈತಾ ಇರೋದು ನನ್ನಿ ಅಂತ. ಅವಳೇನು ಸುಮ್ಮ ಕೂತ್ಕೊಂಡಾಳ ಅತ್ತೆ, ಅವಳು ಇಂತ್ರಿಕ ಶುರು ಮಾಡ್ತಾಳೆ. ಪಡ್ಸಲಲ್ಲಿ ಅಕ್ಕಿ ಸೊಸ್ತಾನೆ ನಿಂತಿರ್ತಾಳೆ ಸೊಸೆ. ಸಂದೆ ಹೊತ್ತಲ್ಲಿ ಒಂದು ಕೊತ್ತಿ ಮರಿ ಬಂದ್ಬಿಡುತ್ತೆ ಜೊತೆಲಿ. ಆ ಕೊತ್ತಿ ನೋಡ್ಕೊ ಬೈತಾಳು ನೋಡ್ಬೇಕು ಅತ್ತೆ. ಯಾವ ಹಾಳು ಮನೇಲಿ ನಿಂತಿತ್ತೋ, ಯಾವ ಪಾಳು ಮನೇಲಿ ನಿಂತಿತ್ತೋ. ಅಜ್ಜಿ ಆಗ್ತದೆ ನೋಡು, ಮಳ್ಳಿ ಹಂಗೆ ಅಜ್ಜಿ ಆಗ್ತದೆ. ನನ್ನ ಮಗನೇ ಇದೊಂದು, ನನ್ನ ಮಗನಿಗೆ ಹೇಳ್ದೆ ತರುವಾಗಲೇ ಬೇಡ ಅಂತ, ಕೆಂಚ್ಗದೆ ಬೆಳಗದೆ ಅಂತ ಹಿಡ್ಕೊಬಂದಕ್ಕನಪ್ಪ. ಕಣ್ಣು ನೋಡ್ಕೊಂಡು ಹೆಂಗೆ ಬಿಡ್ತದೆ ನನ್ನ ಮಗನ ಇದರಿಂದ, ಕಣ್ಣು ಮೀಟ್ ಹಾಕ್ಬಿಡ್ತೀನಿ ಅಂತ. ಯಾಕೆಂದ್ರೆ ಸೊಸೆ ಬ್ಯಾಟ್ರಿ ಬಿಟ್ಟಂಗೆ ಬಿಡ್ತಾ ಇರ್ತಾಳೆ ಕಣ್ಣ. ಮಗ ಹೊಲ್ತಾಕ್ ಹೋಗಿದ್ದು ಬರ್ತಾನೆ, ಅಟ್ಟಿ ಒಳಗೆ ನೋಡ್ತಾನೆ, ಏನು ಅವನಿಗೂ ಹೇಳ್ನಾರ ಹೆಂಡ್ತಿಗೂ ಹೇಳ್ನಾರ, ಇಬ್ರು ಒಂದಿ ನಾಯಿಗಳ ಥರ ಕಿತ್ತಾಡ್ತಿರ್ತಾರಲ್ಲ. ಬಾಗ್ಲಲ್ಲಿ ನಿಂತ್ಕೊ ಬಂದು ಬತ್ತಕ್ಕೆ ತಿರ್ಕ ಬೋಯ್ತಾನೆ. ನಮ್ಮ ಅಟ್ಟಿಲೇಡಿ ಹೆಗ್ಗಣ ಸೇರ್ಕೊಂಡವೆ. ಸೊಸೈಟಿ ಅಕ್ಕಿ ತಂದು ಆಗ್ತೀನಲ್ಲ, ತಿಂದು ಒಳ್ಳೆ ಕೊದಾರಿ ಕುಂಡಂಗೆ ಕುಣಿತಾವೆ. ಗಂಟೆ ನೋಡ್ತೀನಿ, ಸುಮ್ಮನಿರು, ಸಿಳ್ಸೋದೆ ತಕ ಇಕ್ಕಿಡಿಸ್ಬಿಡ್ತೀನಿ ಅಂತ ನಾವು. ಇವು ಮನೇಲಿ ಶುರುವಾಗಿರೋ ಧಾರಾವಾಹಿಗಳು. ಇನ್ನೇನಾಗಿದ್ದಪ್ಪ ಧಾರಾವಾಹಿಗಳು? ಅತ್ತೆ ಕಂಡ್ರೆ ಸೊಸೆಗಾಗೋದಿಲ್ಲ, ಸೊಸೆ ಕಂಡ್ರೆ ಅತ್ತಗಾಗೋದಿಲ್ಲ. ಬರೀ ಜಗಳ. ಹಿಂಗೆ ಒಬ್ಬ ಸೊಸೆ ತೀರ್ಮಾನ ಮಾಡ್ಬಿಟ್ಲು, ನಮ್ಮ ಅತ್ತೆ ಏನಾರು ಮಾಡಿ ಸಾಯಿಸ್ಬಿಡ್ಬೇಕಲ್ಲ ಮುಂಡೆಯ ಅಂತ. ಎಷ್ಟೋ ಜನ ಸೊಸೆದ್ರು ಹಂಗೆಯೇ ಊರವ್ರಿಗೆಲ್ಲ ಹೇಳ್ಕೊಬತ್ತಾರೆ. ನಿಮ್ಮೂರಲ್ಲೆಲ್ಲ ಕಂಡ್ರವ, ನಮ್ಮೂರು ಸರಿ ಕೇಳ್ಕೊಬತ್ತಾರೆ, ಇದೇ ನಿಮ್ಮ ಅತ್ತೆ ಹಿಂಗೆ ಒಳ್ಳೆವನ್ ತರ್ತಿದ್ಲ ಅಂತ. ಅಯ್ಯೋ ಎಲ್ರಿಗೂ ಸಾವು ಬತ್ತು, ಅವಳಿಗೆ ಬರ್ಲಿಲ್ಲಕ್ಕ ಸುಮ್ಮನೆ ಅಂತ. ಇವಳೇನು ಮಾಡಿದ್ಲು, ಗಂಡನಿಗೆ 7 ಗಂಟೆ ಹೇಳಿದ್ಲು, ನೋಡು ನಿಮ್ಮ ಮೌನ್ ಜೊತೆಲಿ ಇರೋಕ್ಕಾಗೋದಿಲ್ಲ, ಬೇರೆ ಮಾಡುವಂತ. ಗಂಡ ಏನಂದ, ನಮ್ಮವ್ವ ಇಲ್ದೇನೆ ನಾನು ಹೆಂಗೆ ಬೇರೆ ಬರೋನೆ. ಅವನು ತಾಕತ್ತಾದ ಗಂಡಸು, ಇಲ್ಲ ನಾ ಬರೋದಿಲ್ಲ, ಬೇರೆ ಇದ್ರೆ ನಮ್ಮ ಮೌನ್ ಜೊತೆಲೇ ಇರು ಅಂದ. ನಿನ್ನಂಗೆ ಇವನಂಗೆ ಅವ್ರವ್ರನ್ನ ಜೊತೆಲೇ ಇರಬೇಕು ಅಂತ. ಇದು ಒಳ್ಳೆ ಮಾತು. ಹೆಂಡತಿ ಬಂದ ತಕ್ಷಣ ತಾಯಿಯನ್ನು ಬೇರೆ ಮಾಡೋದು ಯಾವ ನ್ಯಾಯ ಸ್ವಾಮಿ? ಯಾವುದೇ ಕಾರಣಕ್ಕೂ ಮಾಡಬೇಡಿ, ಆ ಕರ್ಮವನ್ನು ಒತ್ಕೋಬೇಡಿ ನೀವು ಯಾರು. ಆಗ ಏನು ಮಾಡಿದ್ಲು, ನೋಡು ಸಾಕಾಯ್ತು,
ದೇವಸ್ಥಾನ ಕೊಟ್ಟೋದ್ಲು. ಒಬ್ಬ ಪೂಜಾರಿ ಇದ್ದ, ಇವನಂಗೆ ಬಹಳ ಕಳ್ಳ, ಕಳ್ಳ ಕೊರ್ಮ ಇದ್ದಂಗಿದ್ದ. ಆದರೆ ಮನಸ್ಸು ಒಳ್ಳೇದಾಗಿತ್ತು ಅವನಲ್ಲಿ. ನೋಡೋಕ್ಕೆಲ್ಲ ಕಳ್ಳಸ್ವಾಮಿ ಅಂತಿದ್ರು ಅವನ್ನ, ಪೂಜಾರಿ ಅಂತಿದ್ರು. ನೋಡೋಕೆ ಒಳ್ಳೆಯವನಾಗಿದ್ದ. ಅವನು ಎಲ್ಲರಿಗೂ ಬಂದವ್ರಿಗೆಲ್ಲ ತಿಳುವಳಿಕೆ ಹೇಳಿ ಕಳಿಸ್ತಾ ಇದ್ದ. ಓದ್ಲು ಸೊಸೆ ಅಡ್ಡ ಬಿದ್ಲು, 500 ರೂಪಾಯಿ ಮಡಗ್ಬಿಟ್ಟು, ಸ್ವಾಮಿ ಯಾವತ್ತೂ ನಿಮ್ಮ ದಂಡಕ್ಕೆ ಬಂದು ಏನೂ ಕೇಳಿಲ್ಲ ಪೂಜಾರ್ರೆ, ನೀವು ಅದೇನೋ ಮಾಟ ಮಂತ್ರ ಎಲ್ಲ ಮಾಡೋರಿಗೆ ಅಂತಲ್ಲ, ನಮ್ಮ ಅತ್ತೆ ಇನ್ನೊಂದು ತಿಂಗಳಲ್ಲಿ ಸತ್ತು ಹೋಗುವಂಗೆ ಅವಳು ಮುಂಡೆ ಏನಾರು ಮಾಡಿ ಸಾಯಿಸ್ಬಿಡಿ ಸ್ವಾಮಿ. ಯಾರು? ಸೊಸೆ. ಅದಕ್ಕೆ ಪೂಜಾರಪ್ಪ ಅಂದ, ಯಾಕವ್ವ ನಾನು ಜೈಲಿಗೆ ಹೋಗೋದು ಇಷ್ಟವ ನಿನಗೆ? ಇವತ್ತು ಎತ್ತಾಗಿ ತಪ್ಸ್ಕೊಳಕ್ಕಾಗೋದಿಲ್ಲ ಕಣವ, ಒಂಚೂರು ಗೊತ್ತಾದ್ರು ಹಿಡ್ಕೋಗಿ ಜೈಲಿಗೆ ಹಾಕ್ತಾರೆ, ನನ್ನ ಹೆಂಡತಿ ಮಕ್ಳು ಗತಿ ಏನು ಅಂದ. ಸ್ವಾಮಿ 10,000 ಕೊಟ್ಬಿಡ್ತೀನಿ, ಏನಾರ ಮಾಡಿ ನಮ್ಮ ಅತ್ತೆ ಸತ್ತೋಗಂಗೆ ಮಾಡಿ ಅಂದ್ಲು. ಆಯಿತು ಕೊಡವೈಲಿ 10,000 ಅಂತ ಈಸ್ಕೊಂಡ. ಒಂದಿಷ್ಟು ಡಬ್ಬಿಲಿ ವಿಷದ ಪುಡಿ ಕೊಟ್ಟ. ನೋಡು, ಇವತ್ತಿಂದ ಈ ವಿಷವನ್ನು ನಿಮ್ಮ ಅತ್ತೆಗೆ ಹಾಕ್ಬೇಕು, ನೀನು ಒಂದೊಂದು ಚಿಟಿಕೆ ಹಾಕ್ಬೇಕು, ಗೊತ್ತಾಗಬಾರ್ದು ಊಟಕ್ಕೆ ಹಾಕೋದು. ಏಯ್ ಲೇ ಇವಳು ಯಾರಲ್ಲ ಯಾಕೆನಳ್ಳಿ ಕೂತ್ಕೋ ಕೆಳಕ್ಕೆ. ಒಂದೊಂದೇ ಚಿಟಕಿ ಆ ವಿಷದ ಪೌಡ್ರ್ ಹಾಕ್ಬೇಕು. ಹೆಂಗೆ ಹಾಕ್ಬೇಕು? ಬೆಳಗ್ಗೆ ಎದ್ದ ತಕ್ಷಣ ನಿನ್ನ ಅತ್ತೆಗೆ ಬಿಸ್ನೀರು ಕಾಯಿಸ್ಕೊಡ್ಬೇಕು. ಅತ್ತೆ ಮುಖ ತೊಳಿ ಅನ್ಬೇಕು. ಒಳ್ಳೆ ಕಾಫಿ ಮಾಡು, ಕಾಫಿ ಒಳಕೊಂದು ಚಿಟಿಗೆ ಆ ವಿಷ ಹಾಕು. ಕಾಫಿ ಕುಡ್ದಾಯ್ತಾ? ಒಳ್ಳೆ ಬಿಸಿಯಾಗಿ ಉಪ್ಪಿಟ್ಟು, ಬನ್ಸಿರ ಉಪ್ಪಿಟ್ಟು ಮಾಡಬೇಕು, ಬಿಸಿಯಾಗಿ ಕೊಡ್ಬೇಕು ನಿಮ್ಮ ಅತ್ತೆಗೆ. ಅದ್ರೊಳಗೆ ಒಂಚೂರು ಹಾಕು. ಮಧ್ಯಾಹ್ನ ಆಯ್ತಾ? ಒಳ್ಳೆ ಬಿಸಿ ಬಸ್ಸಾರು, ಅವರೆಕಾಳು, ಅದು ಹುಳ್ಳಿಕಾಳು ಮುದ್ದೆ ಮಾಡಿ ಬಿಸಿಯಾಗಿ ಕೊಡಬೇಕು. ಸಂಜೆ 4 ಗಂಟೆಗೆ ಅಮ್ಮನಿಗೆ ಸ್ನಾನ ಮಾಡಿಸ್ಬೇಕು, ತಿರ್ಗಾ ಕಾಫಿ ಕೊಡಬೇಕು. ಕಾಫಿ ಒಳಗೆ ದಿನ ಹಿಂಗೆ ಮಾಡಬೇಕು. 28-30 ದಿನಕ್ಕೆ ಸತ್ತೋಯ್ತೇಳು ಹೋಗವ ಅಂದ. ಏನು ಅತ್ತೆಗೆ ಈ ಸೊಸೆಗೆ ಕುಣಿದು ಕುಪ್ಪಳಿಸ್ಬಿಟ್ಲು, ಬಂದು ಒಟ್ಟಿಗೆ ಚೆಗ್ಗುಣಕ್ಕಣಿ ಇನ್ನೊಂದು ತಿಂಗಳಲ್ಲಿ ನಾನು ಮುಂದೆ ಸತ್ತೋಯ್ತಳಕನೋ ಅಂತ. ದಿನ ಅತ್ತೆ ಎಳ್ಕ ಬರೋದು ನೀರು, ಇದು ಕಾಫಿ ಕೊಡೋದು, ವಿಷ ಹಾಕೋದು. ಅವಳು ತಲೆ ಕೆಟ್ಟೋಯ್ತು ಅತ್ತೆಗೆ. ಇದೇನಪ್ಪ, ಯಾವ ಗ್ರಾಚಾರ ಕೆಟ್ಟೋಗಿದ್ದೇನೋ, ಇಲ್ಲ ಅವಳಿಗೆ ಗಾಚಾರ ಕೆಟ್ಟೋಗಿದ್ದೋ, ಇಲ್ಲ ನನಗೆ ಗಾಚಾರ ಕೆಟ್ಟೋಗಿದ್ದೋ. ಒಂದಿನ ಬೆಂತಿಕ್ಕಿ ನೀರುದಳಲ್ಲ ಇವಳು ಬಂದೆ ತಾವಿಂದ. ಒಂದು ತುತ್ತು ಇಟ್ಟಿ ಇಕ್ತಿರ್ನಿಲ್ಲ, ಅಡುಗೆ ಮಾಡ್ಬಿಟ್ಟು ಹೋಗಿ ಆಚೆಗೆ ಸೇರ್ಕೊಳ್ಳೋಳು, ಹೋಗು ಮಡ್ಚಕ್ನಳಿಗೆ ಸೇರ್ಕೊಳ್ಳೋಳು. ಇವತ್ತು ಬಂದು ಅನ್ನ ಕೊಡ್ತಾವಳಲ್ಲ ಅಂದ್ಬಿಟ್ಟು ಅವಮ್ಮ ಏನು ಮಾಡಿದ್ಲು, 15 ದಿನ ಊಟ ಮಾಡಿದ್ಲು, ಟಗರ್ ಮರಿಗೆ ಆದಂಗೆ ಆಗ್ಬಿಟ್ಲು ಹಂಗಿಯೇ. ಆಮೇಲೆ ಏನು ಮಾಡಿದ್ಲು, ಅತ್ತೆ ಸೊಸೆ ಇಬ್ಬರು ಬಾಂಧವ್ಯ ಹೆಂಗಾಗೋಯ್ತು ಅಂದರೆ, ಈ ಸೊಸೆ ಕೆಲ್ಸಕ್ಕೆ ಹೋಗಿ ಬರೋಷ್ಟರಲ್ಲಿ ಇವಮ್ಮ ಕಸ ಗುಡಿಸೋದು, ಪಾತ್ರೆ ಬೆಳಗೋದು, ಸೊಪ್ಪು ಸೋಸ್ ಮಡಗೋದು, ಕಾಳು ಸೋಸ್ ಮಡಗೋದು, ಏನಾರ ಒಂಚೂರು ಲೇಟ್ ಆಯಿತು ಅಂತಂದರೆ ಒಲೆ ಮೇಲೆ ಒಂಚೂರು ಅಕ್ಕಿ ಹಾಕಿ ಮಡಗೋದು, ಅನ್ನ ಮಾಡೋದು, ಹಿಂಗೆಲ್ಲ ಮಾಡಿ ಸೊಸೆಗೆ ಸಪೋರ್ಟ್ ಮಾಡಿದ್ಲಲ್ಲ. ಸಂತೆಯಲ್ಲಿ ವ್ಯಾಪಾರ ಮಾಡ್ಕೊಬರೋದು. ಸಂತೋಷವಾಗಿ ಅತ್ತೆ ಸೊಸೆನ ನೋಡ್ಕೊಳ್ಳೋಕೆ ಶುರು ಮಾಡಿಬಿಟ್ಲು. ಬಾಂಧವ್ಯ ಬೆಳೆದ್ಬಿಡ್ತು. 25 ದಿನ ಆಗೋಯ್ತು. ಈ ಸೊಸೆ ಅಂದ್ಲು, ಅವ್ವ ಅತ್ತೆ ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಅಂದರೆ, ಈ ಅಮ್ಮ ಏನನ್ಬೇಕು, ನಿನ್ನ ಕಾಲಿಗೆ ಬೀಳ್ತೀನಿ ಕಣವ, ಬೇಡ ನಾನೇ ನಿಮ್ಮ ಅವನಂಗಿದ್ದೀನಿ ಕಣವ, ನಾನೇ ಸಾಕ್ತೀನಿ ಅನ್ನೋಳು. ಈ ಸೊಸೆ ಕಣ್ಣಲ್ಲಿ ನೀರು ಜಾಲಾಡ್ಸ್ಕೊಂಬಂದ್ಬಿಟ್ಟು, ಇಂಥ ಅತ್ತೆಗೆ ನಾನು 25 ದಿನದಿಂದ ವಿಷಾದ ಸಾಯಿಸೋಕೆ ತೀರ್ಮಾನ ಮಾಡ್ಬಿಟ್ನಲ್ಲ, ಇನ್ನು 3 ದಿನದಲ್ಲಿ ಸತ್ತೋಯ್ತಾಳಲ್ಲಪ್ಪ, ಅಯ್ಯಯ್ಯೋ ಇವಮ್ಮನ ನಾನು ಅರ್ಥ ಮಾಡ್ಕೋದೆ ಹೋದ್ನಲ್ಲ. ಸ್ವಾಮಿಗಳ ಹತ್ರ ಹೋಗ್ಬೇಕು ಅಂದ್ಬಿಟ್ಟು ತಿರ್ಗ ಬಂದು ಆ ಪೂಜಾರಿಗಳ ಹತ್ರ ಬಂದು ಕೇಳಂದು, ಸ್ವಾಮಿ ಸುರೇಶ್ ಸ್ವಾಮಿಯವರೇ ದಯಮಾಡಿ ನಮ್ಮ ಅತ್ತೆ ಸಾಯ್ದಂಗೆ ಒಂದು ಔಷಧಿ ಕೊಡಿ ಸ್ವಾಮಿ ಅಂದು. ಏನಮ್ಮ, ಈಗ 1 ತಿಂಗಳಲ್ಲಿ ನಿನಗೆ ಸಾಯುವಂಥ ಔಷಧಿ ಕೊಟ್ಟಿನ ಕಣಮ್ಮ, ಅದು ಯಾರು ತಪ್ಸೋಕ್ಕಾಗೋದಿಲ್ಲ, ಸದಾ ತಳ್ಕೊಂಡು ಹೋಗು ಅಂತ. ಕಾಲಿಗೆ ಬಿದ್ದುಬಿಟ್ಲು. 1 ಲಕ್ಷ ಕೊಡ್ತೀನಿ ಸ್ವಾಮಿ, ನಿನ್ನ ತಮ್ಮೆ ಅಂತೀನಿ, ನಮ್ಮ ಅತ್ತೆ ಸಾಯ್ಬಾರ್ದಂಗೆ ಮಾಡಿ. ಯಾಕಮ್ಮ ಮೊದಲು ಇತ್ತಲ್ಲ ಈಗೇನಾಯ್ತು ಅಂದ್ಲು. ಅಯ್ಯೋ ನಮ್ಮ ಅತ್ತೆ ಗುಣವ ನಾನು ಅರ್ಥಕೊಂಡಿರ್ಲಿಲ್ಲ ಕಣ್ ಸ್ವಾಮಿ, ನಮ್ಮ ಅತ್ತೆನೂ ನಾನು ಗುಣ ಅರ್ಥಕೊಂಡಿರ್ಲಿಲ್ಲ. ಇವಾಗ ಇಬ್ಬರು ಅನ್ಯೂನ್ಯವಾಗಿದ್ದೀವಿ, ಬಾಂಧವ್ಯದಿಂದ ಇದ್ದೀವಿ ಕಣಪ್ಪ, ನಮ್ಮ ಅತ್ತೆ ಸಾಯ್ದಂಗೆ ಒಂದು ಔಷಧಿ ಹೇಳು ಅಂದು. ಆಗ ಸ್ವಾಮೀಜಿಗಳು ಹೇಳಿದ್ರು, ಅವಳು ಕೊಟ್ಟಿದ್ದು 10,000 ರೂಪಾಯಿನ ವಾಪಸ್ ಕೊಟ್ಬಿಟ್ಟು ಕೇಳ್ತಾ ಇದ್ದಾರೆ, ಮಗಳೇ ನೀನು ಬಾಳಿ ಬದುಕಬೇಕಾದವಳು, ಮುಂದೊಂದು ದಿನ ನೀನು ಕೂಡ ಅತ್ತೆ ಆಗ್ತೀಯಾ, ನಿನಗೂ ಕೂಡ ಸೊಸೆ ಬರ್ತಾಳೆ, ಅವಳು ಇದೇ ರೀತಿ ಸಾಯಿಸ್ಬೇಕು ಅಂತ ತೀರ್ಮಾನ ಮಾಡಿದಾಗ ನಿನ್ನ ಜೀವ ಏನಾಗುತ್ತವ? ಇವತ್ತು ನಿಮ್ಮ ಅತ್ತೆನ ಸಾಯಿಸ್ಬೇಕು ಅಂತ ಬಂದಲ್ಲ, ಸರಿಯೇನ ಮಗಳೇ ನೀನು? ನಿಮ್ಮ ಅವ್ವ ಸತ್ತೋದಾಗ ಓಡ್ ಬಂದು ನನ್ನ ಮಗಳಿದ್ದಂಗೆ ಅಂತ ತಬ್ಕೊಂಡು ಗೊಳು ಅಂತ ಹತ್ಕೊಂಡು ಕರ್ಕೊಂಬಂದಲ್ಲ ಮನೆಗೆ, ನಿಮ್ಮ ಅತ್ತೆ ಅಲ್ವ ಅವಳು? ಅತ್ತೆ ತಾಯಿ ಆಗಿದ್ದಾಳೀಗ. ಹೋಗು, ಹೆದರ್ಕಬೇಡ, ಇನ್ಯಾವತ್ತೂ ಈ ಕೆಟ್ಟ ಆಲೋಚನೆ ಮಾಡಬೇಡ. ನಿನ್ನ ಅಕ್ಕಪಕ್ಕದ ನಿನ್ನ ವಾರ್ಗಿತಿಯರ್ಗೆ ಹೇಳು, ತಾಯಿ ಅತ್ತೆ ಇಬ್ಬರು ಒಂದೇ, ತಾಯಿ ಸಮಾನರು, ನಾನು ಕೊಟ್ಟಿರೋದು ವಿಷದ ಪುಡಿಯಲ್ಲ, ಸಕ್ಕರೆ ಪುಡಿಕನ ಹೋಗು ಮನೆಗೆ ಅಂತ ಕಳಿಸಿದ್ಲು. ಆಗ ಅವಳು ಬಂದು ದೇವ್ರಿಗೆ ತುಪ್ಪದ ದೀಪ ಹಚ್ಚಿದ್ಲಂತೆ. ಯಾರು? ಸೊಸೆ. ಏನಂತ?
ಅಯ್ಯೋ ಪರಮಾತ್ಮ, ನಾನು ಒಳಗಿರೋ ಕಣ್ಣನ್ನು ತೆರೆಸ್ತಲ್ಲೋ ತಂದೆ, ನಾನು ನಮ್ಮ ಅತ್ತೆನ ಅನ್ಯಾಯವಾಗಿ ಸಾಯಿಸ್ಬಿಡ್ತಿದ್ನಲ್ಲ. ಅದಕ್ಕೆ ಹೇಳುದವ್ವ, ಜಗಳದಿಂದ ಯಾವ ಲಾಭವೂ ಇಲ್ಲ. ಗಂಡಸ್ರಿಗೆ ತಲೆನೋವು ತಂದು ಮಡಗ್ತಾ ಇದ್ದೀವಿ ಅಷ್ಟೇ ನಾವು, ಅಲ್ವಾ? ಅತ್ತೆ ಸೊಸೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ, ಅಥವಾ ವಾರವ್ರಿಗಿತ್ತಿರು ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಗಂಡು ಮಕ್ಕಳು ಸುಖವಾಗಿ ದುಡ್ಕೊಬಂದು ಆಗ್ತಾರೆ, ಸಂತೋಷವಾಗಿರುತ್ತೆ ಆ ಮನೆ. ಯಾವತ್ತೂ ಆ ಸ್ಥಿತಿಗೆ ಹೋಗ್ಬೇಡಿ ಕಣ್ರವ. ಅದಕ್ಕೆ ಹೇಳ್ತಾರೆ ತಿಳಿದಂಥ ಜ್ಞಾನಿಗಳು, ಯಾಕೋ ಬಡ್ದಾಡ್ತಿತ್ತಮ್ಮ ಮಾಯಾ ಮೆಚ್ಚಿ ಸಂಸಾರ ನೆಚ್ಚಿ, ಒಂದಲ್ಲ ಒಂದು ದಿನ ಈ ಕಣ್ಣು ಮುಚ್ಚಿ ಹೋಗುವಾಗ ಎಲ್ಲನೂ ಬಿಟ್ಟು ಹೋಗ್ಬೇಕಲ್ವಪ್ಪ. ಏನಾದರೂ ಒತ್ಕೊಂಡು ಹೋಗ್ತೀವ ನಾವು? 10 ಕೋಟಿ ದುಡ್ಡಿದೆ, 10 ಎಕರೆ ಜಮೀನಿದೆ, ಕಾರಿದೆ, ಬಂಗ್ಲೆ ಇದೆ, ಏನಾರು ತಗೊಂಡು ಹೋಗ್ತೀವ ಸ್ವಾಮಿ ನಾವು? ಏನು ತಗೊಂಡು ಹೋಗಲ್ಲ. ಆದರೆ ಹೋಗುವಾಗ ನಮ್ಮ ಆ ಹೆಣದ ಹಿಂದ್ಗಡೆ 4 ಜನ ಮಾತಾಡ್ತಾರಲ್ಲ, ಪುಣ್ಯಾತ್ಮ ಎಷ್ಟು ಒಳ್ಳೆಯವನಪ್ಪ, ಎಷ್ಟು ಒಳ್ಳೆ ಕೆಲಸ ಮಾಡ್ತಿದ್ನಪ್ಪ, ಅಯ್ಯೋ ಇನ್ನೊಂದು 4 ದಿನ ಇರಬೇಕಾಗಿತ್ತು ಅಂದರೆ ಅದು ನಿಜವಾದ ಸಂಪಾದನೆ ಅಲ್ವರವ. ಅದಕ್ಕೆ ಅತ್ತೆ ಸೊಸೆ ಅಂದ್ರೇನು ಜಗಳಾಡಬೇಕು ಅಂತ ಅಗ್ರಿಮೆಂಟ್ ಏನಿಲ್ಲ. ಯಾರು ಇವತ್ತು ನಿಮ್ಮ ಅತ್ತೆ ಜೊತೆಲಿ ಮಾತಾಡ್ತಿಲ್ವೋ, ಯಾರು ಸೊಸೆ ಜೊತೆಲಿ ಅತ್ತೆದಿರು ಮಾತಾಡ್ತಿಲ್ವೋ, ಇವತ್ತೇ ಹೋಗಿ ದೇವ್ರ ಮುಂದ್ಗಡೆ ಕೈ ಮುಗಿದು ಕೇಳ್ಕೊಳ್ಳಿ, ನಮ್ಮ ಅತ್ತೆ ಚೆನ್ನಾಗಿರಲಿ, ನನ್ನ ಸೊಸೆ ಚೆನ್ನಾಗಿರಲಿ, ಸಂತೋಷವಾಗಿರಲಿ ಅಂತ. ಒಂದು ಚಪ್ಪಾಳೆ ಬರಲಿ ದಯಮಾಡಿ ಎಲ್ಲರಲ್ಲೂ. ಕಾರ್ಯಕ್ರಮವನ್ನು ಮುಂದುವರಿಸೋಣ.